ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ದೂರು ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡಾಕ್ಟರ್ ಪ್ರಯಾಗ್ ಅನ್ನುವರು ಪ್ರತಾಪ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ರೈತರಿಂದ ಹಣ ಪಡೆದು ವಂಚಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ತನಿಖೆಗೆ ಆಗ್ರಹಿಸಿ ಕಂಪನಿಗಳ ಬಗ್ಗೆ ರೈತರಿಗೆ ಸುಳ್ಳು ಮಾಹಿತಿ ರವಾನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಲಾಗಿದೆ. ಡ್ರೋನ್ ಪ್ರತಾಪ್ ವಿರುದ್ಧ ಇದೀಗ ಒಂದು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಡ್ರೋನ್ ಪ್ರತಾಪ್, ಸಿರಣ್ ಮಾಧವ್, ಸಾರಂಗ್ ಶ್ರೀಮಂತ್ ಮಾನೆ ಮತ್ತು ಸಾಗರ್ ಗಾರ್ಗ್ ಅನ್ನುವರ ವಿರುದ್ಧ ದೂರು ದಾಖಲಾಗಿದೆ. ದ್ರೋಣಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕ್ಯಾಸ್ಟರ್ ದ್ರೋನಾಟಿಕ್ಸ್ ಪ್ರೈವೇಟ್ ಅನ್ನುವಂತಹ ಕಂಪನಿಗಳ ಮೂಲಕ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಕಂಪನಿಗಳ ಬಗ್ಗೆ ರೈತರಿಗೆ ಸುಳ್ಳು ಮಾಹಿತಿ ರವಾನೆ ಮಾಡಿ ಸುಳ್ಳು ಮಾಹಿತಿಗಳನ್ನು ನೀಡಿ ರೈತರಿಂದ ಹಣ ಪಡೆದು ವಂಚಿಸ್ತಾ ಇದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ವಂಚನೆಗೆ ಸಂಬಂಧಪಟ್ಟಂತೆ ತನಿಖೆ ನೀಡುವಂತೆ ಡಾಕ್ಟರ್ ಪ್ರಯಾಗ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಯಾಕಂತಂದ್ರೆ ವಿನ್ನಿಂಗ್ ಆಗುವಂತಹ ಸಾಧ್ಯತೆ ಕೂಡ ಇತ್ತೇನೋ ಅಂತಾನೆ ಎಲ್ಲರೂ ಕೂಡ ಭಾವಿಸ್ತಾ ಇದ್ರು. ಆದರೆ ಬಿಗ್ ಬಾಸ್ ಹೋದ ಮೇಲೆ ಡ್ರೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಡಿದಂತಹ ಮಾತುಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದೆಲ್ಲವೂ ಕೂಡ ಒಂದು ಬೇರೆಯದೇ ರೀತಿಯ ಆಗಿತ್ತು. ಹಾಗಾಗಿ ಸಾಕಷ್ಟು ಜನ ಇವರನ್ನ ಹೇಟ್ ಮಾಡ್ತಾ ಇದ್ದವರು ಕೂಡ ಇಷ್ಟಪಡುವಂತಹ ಒಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. ಆದರೆ ಹೊರಗಡೆ ಇವರು ತಮ್ಮದೇ ಆದಂತಹ ಸ್ಟಾರ್ಟ್ಅಪ್ಗಳನ್ನು ಏನು ಸ್ಟಾರ್ಟ್ ಮಾಡಿದ್ರು, ಆ ಕಂಪನಿಗಳ ಮೂಲಕ ರೈತರಿಗೆ ಡ್ರೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಡ್ರೋನ್ ಪ್ರತಾಪ್ ವಿರುದ್ಧ ದೂರು ದಾಖಲಾಗಿದೆ, ಏನೆಲ್ಲ ಇದೆ ಈ ದೂರಿನಲ್ಲಿ? ಶಿಲ್ಪಾ, ಖಂಡಿತವಲ್ಲ ಏನು ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಅಭಿಮಾನಿಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೊಂದಿರುವಂತದ್ದು. ಮತ್ತೆ ಇವರು ಈಗ ಸುದ್ದಿ ಆಗ್ತಾ ಇರುವಂತದ್ದು. ಈ ಮುನ್ನ ಆ ಡ್ರೋನ್ ಕೊಡಿಸೋದಾಗಿ ಮೋಸ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಾರಂಗ್ ಅನ್ನೋರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರ್ತಾರೆ. ಅದಾದ್ಮೇಲೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗ ಪ್ರಯಾಗ್ ಅನ್ನೋರು ದೂರು ಕೊಟ್ಟಿರುವಂತದ್ದು. ಡಾಕ್ಟರ್ ಪ್ರಯಾಗ್ ಅನ್ನೋರು ರೈತರಿಂದ ಹಣ ಪಡೆದು ವಂಚಿಸ್ತಾ ಇರುವಂತಹ ಆರೋಪವನ್ನ ಅವರು ಡ್ರೋನ್ ಪ್ರತಾಪ್ ಹಾಗೇನೆ ಸಿರಣ್ ಮಾಧವ್, ಸಾರಂಗ್ ಶ್ರೀಮಂತ್ ಮಾನೆ ಮತ್ತು ಸರಾಗ್ ಗಾರ್ಗ್ ಎಂಬುವರ ವಿರುದ್ಧ ಮಾಡಿರುವಂತದ್ದು. ಇನ್ನು ದ್ರೋಣಾರ್ಕ ಮತ್ತು ಕೆಲವೊಂದು ಕಂಪನಿಗಳ ಹೆಸರಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರೆಲ್ಲರೂ ಕೂಡ ಕಂಪನಿಗಳಿಂದ ಡ್ರೋನ್ ಅನ್ನ ಸಪ್ಲೈ ಮಾಡ್ತೀವಿ ಕಡಿಮೆ ಬೆಲೆಗೆ ಅಂತ ಹೇಳಿ ರೈತರಿಗೆ ಸುಳ್ಳು ಮಾಹಿತಿಯನ್ನ ರವಾನಿಸಿ ಸುಳ್ಳು ಮಾಹಿತಿಗಳನ್ನ ನೀಡಿ ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪ್ರಯಾಗ್ ಅವರು ಈಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಪ್ರಕರಣ ಸಂಬಂಧ ರಾಜರಾಜೇಶ್ವರಿ ನಗರ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ಖುಷಿಯಲ್ಲಿರುವಂತಹ ಡ್ರೋನ್ ಪ್ರತಾಪ್ ಅವರಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಎಫ್ಐಆರ್ ಏನಾದ್ರೂ ದಾಖಲಾಯಿತು ಅಂತಂದ್ರೆ ಖಂಡಿತವಾಗ್ಲೂ ಡ್ರೋನ್ ಪ್ರತಾಪ್ ಅವ್ರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಬೇಕಾಗತ್ತೆ. ಅನೇಕ ದಿನಗಳಿಂದಲೂ ಕೂಡ ಡ್ರೋನ್ ಪ್ರತಾಪ್ ವಿರುದ್ಧವಾಗಿ ಹಲವರು ವಂಚನೆ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವರ ನಿಟ್ಟಿನಲ್ಲೂ ಕೂಡ ಅನೇಕ ಬಾರಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಈಗ ಮತ್ತೊಂದು ಆ ಒಂದು ಸಾಲಿಗೆ ಈಗ ದೂರು ಈಗ ಬಂದಿರುವಂತದ್ದು. ಸದ್ಯಕ್ಕೆ ರಾಜರಾಜೇಶ್ವರಿ ನಗರ ಪೊಲೀಸರು ಕೂಡ ಇದ್ರ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಅಕಸ್ಮಾತ್ ಆಗಿ ಏನಾದ್ರು ಎಫ್ಐಆರ್ ದಾಖಲಾದ್ರೆ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ಎದುರಾಗುತ್ತೆ. ಅವರು ಪೊಲೀಸ್ ಠಾಣೆಗೂ ಕೂಡ ಬರ್ಬೇಕಾಗತ್ತೆ. ಅಕಸ್ಮಾತ್ ಆಗಿ ಏನೋ ವಿಚಾರಣೆಗೆ ಬರದೆ ಹೋದ್ರೆ ನೋಟಿಸ್ ಕೊಟ್ಟು ಕರೆಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.